ಇವತ್ತು ಚಿಂತಾಮಣಿ ತಾಲೂಕು ಯರಕೋಟೆ ಗ್ರಾಮದ ಏನು ಸರ್ವೆ ನಂಬರ್ 102ಗೆ ಒಂದು ರೈತರಿಗೆ ಸಂಬಂಧ ಅಲ್ಲಿ ಖಾಸಗಿ ಕಂಪ್ನಿ ಬರ್ತಾ ಇದೆ. ಅಲ್ಲಿ ಸುಮಾರು 30 ವರ್ಷಗಳಿಂದ ಖಾತೆ ಆಗಿಲ್ಲ. ಮತ್ತು ಸುಮಾರು 80-100 ವರ್ಷಗಳಿಂದ ಏನು ಇವತ್ತು ರೈತರು ಖಾತೆ ದಾಖಲೆಗಳಿಲ್ದಿರೇ ಭೂಮಿ ಉಳುಮೆ ಮಾಡಿಕೊಂಡು ಜೀವನ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಉಪವಾಸ ಸತ್ಯಾಗ್ರಹ ಮಾಡಿಕೊಂಡಿದ್ದೆ. ನನ್ನ ಆರೋಗ್ಯದಲ್ಲಿ ಏರ್ಪೇರಾದಾಗ ಹಾಸ್ಪಿಟ್ಲ್ಗೆ ಕರ್ಕೊಂಡು ಬಂದು ತಹಸೀಲ್ದಾರ್ ಅವರೇ ಬಂದು ಭೇಟಿ ಕೊಟ್ಟು ನನಗೆ 15 ದಿನಗಳ ಕಾಲ SIT ಇದೆ, ಅದರ 15 ದಿನಗಳ ಕಾಲ ನನಗೆ ಒಂದು ಅವಕಾಶ ಕೊಡಿ, ನನ್ನ ವ್ಯಾಪ್ತಿಗೆ ಬರುವಂಥ ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ನಾನು ನಿಮ್ಮ ಗ್ರಾಮಕ್ಕೆ ಬಂದು ಸಭೆ ಮಾಡಿ ನಾನು ತಿಳಿಸಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ವಿಶ್ವಾಸ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಬ್ಯುಸಿ ಇದ್ದಾರೆ, ಅವರು ಬಂದು ನಿಮ್ಮ ಸತ್ಯಾಗ್ರಹಕ್ಕೆ ಭೇಟಿ ಮಾಡೋಕ್ಕೆ ಸಾಧ್ಯ ಇಲ್ಲ, ತಾವು ದಯಮಾಡಿ ಇದನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದರು. ಅದಕ್ಕೆ ಅವ್ರಿಗೆ ನಾವು ಗೌರವ ಕೊಟ್ಟು ಅದನ್ನು ನಾವು ವಾಪಸ್ ಪಡೆದ್ವಿ. ಇವತ್ತು ಸರ್ಕಾರದಿಂದ ಬಂದಿರುವಂಥ ಪತ್ರಗಳು ಸಹ ಅವ್ರ ಗಮನಕ್ಕೆ ಬಂದಿದೆ. ಈಗಲೂ ಸಹ ಮತ್ತೆ ಈ ವಿಚಾರವನ್ನು ನನಗೆ ಒಂದು ನೇರವಾಗಿ ಮುಖ್ಯಮಂತ್ರಿಗಳ ಭೇಟಿ ಮಾಡೋದಕ್ಕೆ ಮತ್ತು ಪೊಲೀಸ್ ರಕ್ಷಣೆಗೆ ಅಂತ ನಾನು ಮನವಿ ಕೊಟ್ಟಿದ್ದೆ. ಅವರು ಒಂದು ಹಿಂಬರಹ ನನಗೆ ಕೊಟ್ಟಿದ್ದಾರೆ. ಇದರ ಒಂದು ಪ್ರಸ್ತಾವನೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆದರೆ ಅದು ಅವ್ರಿಗೆ ಬಿಟ್ಟಿರೋವಂಥದ್ದು. ಆದರೆ ನಮ್ಮ ವಿಚಾರ, ನಮ್ಮ ಒಂದು ಹೋರಾಟ ಏನಿದೆಯೋ ತಾಲೂಕು ದಂಡಾಧಿಕಾರಿಗಳಾದಂಥ ತಹಸೀಲ್ದಾರ್ ಅವ್ರಿಗೂ ಸಹ ನಾವು ತಲುಪಬೇಕಾಗಿತ್ತು, ತಲುಪಿಸಿದ್ದೀವಿ. ಅವರ ಹಿಂಬರಹನೂ ನಮಗೆ ಪೋಸ್ಟ್ ಮುಖಾಂತರ ಬಂದಿದೆ. ಅವರು ಯಾವ ರೀತಿ ಕ್ರಮ ತಗೊಳ್ತಾರೋ ನಮಗೆ ಗೊತ್ತಿಲ್ಲ.